ಶ್ರದ್ಧೆ, ಶ್ರಮ ಮತ್ತು ಶಿಸ್ತು ಇವು ಮೂರು ಗುಣಗಳನ್ನು ಎರಕ ಹೊಯ್ದು ತಯಾರಿಸಿರುವ ಮೂರ್ತಿಯಂತಿರುವ ಇವರು ಯುವ ಕ್ರಿಕೆಟಿಗರಿಗೆ ಮಾತ್ರವಲ್ಲ, ಇಡೀ ಯುವ ಪೀಳಿಗೆಗೆ ಆದರ್ಶ. ಅನಿಲ್ ಕುಂಬ್ಳೆ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ. ಈ ಸಂದರ್ಭದಲ್ಲಿ ಅನಿಲ್ ಕುಂಬ್ಳೆ ಬದುಕು ಮತ್ತು ಸಾಧನೆಗಳ ದೊಡ್ಡ ಪಟ್ಟಿಯತ್ತ ಸ್ಪೆಷಲ್ ರಿಪೋರ್ಟರ್ನಿಂದ ಒಂದು ಪಕ್ಷಿನೋಟ. ಜಗತ್ತಿನಲ್ಲೇ ಹೆಸರುವಾಸಿಯಾಗಿರುವ ನಗರಗಳಲ್ಲಿ ಒಂದಾದ ನಮ್ಮ ಬೆಂಗಳೂರು ಅನಿಲ್ ಕುಂಬ್ಳೆ ಹುಟ್ಟೂರು. ಅನಿಲ್ ಹುಟ್ಟಿದ್ದು 1970 ಅಕ್ಟೋಬರ್ 17ರಂದು. ತಾಯಿ ಸರೋಜಾ, ತಂದೆ ಕೃಷ್ಣಸ್ವಾಮಿ ಕುಂಬ್ಳೆ. ಅನಿಲ್ ಅಣ್ಣ ದಿನೇಶ್ ಕುಂಬ್ಳೆ. ಹೋಲಿ ಸೇಂಟ್ ಇಂಗ್ಲಿಷ್ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣ ಮುಗಿಸಿದ ಅನಿಲ್ ಕುಂಬ್ಳೆ ಆನಂತರ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲ್ ಸೇರಿದರು. ಅದೇ ಕಾಲೇಜಿನಲ್ಲಿ PUC ಮುಗಿಸಿ ಪ್ರತಿಷ್ಠಿತ ರಾಷ್ಟ್ರೀಯ ವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜು ಸೇರಿದ ಕುಂಬ್ಳೆ 1992ರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದರು. ಕ್ರೀಡೆಗಳ ರಾಜ ಕ್ರಿಕೆಟ್ನಲ್ಲಿ ದೇಶವನ್ನು ಪ್ರತಿನಿಧಿಸುತ್ತಿದ್ದ ಕುಂಬ್ಳೆಗೆ ಒಮ್ಮೊಮ್ಮೆ ಪರೀಕ್ಷೆ ಬರೆಯಲು ಸಮಯವೇ ಸಿಗುತ್ತಿರಲಿಲ್ಲ. ಇಂತಹ ಸಂದರ್ಭಗಳಲ್ಲಿ ಕುಂಬ್ಳೆಗಾಗಿ ವಿಶೇಷ ಪರೀಕ್ಷೆ ಆಯೋಜಿಸುತ್ತಿದ್ದ RV ಕಾಲೇಜು ಮತ್ತು ಬೆಂಗಳೂರು ವಿವಿ ಪ್ರಶಂಸೆಗೆ ಅರ್ಹವಾದ ರೀತಿಯಲ್ಲಿ ನಡೆದುಕೊಂಡಿವೆ ಎಂದರೆ ತಪ್ಪಾಗಲಾರದು. ಬಾಲ್ಯದಿಂದಲೂ ಕ್ರಿಕೆಟ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ದ ಕುಂಬ್ಳೆ ತಮ್ಮ ಓರಿಗೆಯ ಬಹುತೇಕರಂತೆ ಬೀದಿ ಬದಿಯಲ್ಲಿ ಆಡುತ್ತಲೇ ಕ್ರಿಕೆಟ್ನೊಳಗೆ ಸೇರಿಕೊಂಡರು. ತಮ್ಮ 13ನೇ ವಯಸ್ಸಿನಲ್ಲಿ ಯಂಗ್ ಕ್ರಿಕೆಟರ್ಸ್ ಕ್ಲಬ್ ಸೇರಿದ ಕುಂಬ್ಳೆ ಅಧಿಕೃತ ಕ್ರಿಕೆಟ್ ಪ್ರಯಾಣ ಆರಂಭಿಸಿದರು. ಮೊದಲಿಗೆ ಫಾಸ್ಟ್ ಬೌಲರ್ ಆಗಿದ್ದ ಕುಂಬ್ಳೆ ಆನಂತರ ಲೆಗ್ ಸ್ಪಿನ್ನರ್ ಆಗಿ ಬದಲಾದರು. 1989ರಲ್ಲಿ ಹೈದರಾಬಾದ್ ವಿರುದ್ಧ ಕಣಕ್ಕಿಳಿದ ಕುಂಬ್ಳೆ ತಮ್ಮ 19ನೇ ವಯಸ್ಸಿನಲ್ಲೇ ಕರ್ನಾಟಕದ ಪರ ಮೊದಲ ರಣಜಿ ಕ್ರಿಕೆಟ್ ಪಂದ್ಯ ಆಡಿದರು. ಎಷ್ಟೋ ಬಾರಿ ಎಂತಹ ಪ್ರತಿಭಾವಂತರೂ ಕೂಡ ವರ್ಷಗಳ ಕಾಲ ದೇಶಿ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿದರೂ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗುವುದು ಸುಲಭವಾಗುತ್ತಿರಲಿಲ್ಲ. ಆದರೆ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಕೆಲವೇ ತಿಂಗಳ ನಂತರ ಟೀಮ್ ಇಂಡಿಯಾಗೆ ಆಯ್ಕೆಯಾಗಿದ್ದು ಅನಿಲ್ ಕುಂಬ್ಳೆ ಅದೃಷ್ಟ. ಸ್ಟೇಟ್ಗೆ ಅಂಡರ್ 17 ಒಂದೇ ಟೈಮಲ್ಲಿ ಆಡಿದ್ವಿ. ಸೊ ಅವಾಗಿಂದನೂ ಅನಿಲ್ಲು ಆ ಫೋಕಸ್, ಆ ಡಿಟರ್ಮಿನೇಷನ್ನು, ಚೆನ್ನಾಗಿ ಆಡಬೇಕು, ಆ ಕಾಂಪಿಟೇಷನಲ್ಲಿ ಚೆನ್ನಾಗಿ ಆಡಬೇಕು ಅನ್ನೋದೊಂದು ಸಿಂಗಲ್ ಮೈಂಡೆಡ್ ಫೋಕಸ್ ತುಂಬಾ ಇತ್ತು ಅವರಲ್ಲಿ. ಸೊ ಅದರಿಂದ ಬೇಗನೆ ಅವರು ಮುಂದೆ ಬಂದರು. 1-2 ವರ್ಷ ಅಂಡರ್ 17, ಅಂಡರ್ 19 ಸ್ಟೇಟ್ನಲ್ಲಿ ಆಡಿ ಪರ್ಫಾರ್ಮ್ ಮಾಡಿ ಚೆನ್ನಾಗಿ ಆಡಿದ್ರಿಂದ, ಸೌತ್ ಝೋನ್ಗೂ ಆಡಿ ಚೆನ್ನಾಗಿ ವಿಕೆಟ್ಸ್ ತೊಗೊಳೋದ್ರಿಂದ ಕರ್ನಾಟಕಕ್ಕೆ ರಂಜಿ ಟ್ರೋಫಿಗೆ ಸೆಲೆಕ್ಟ್ ಆದರು. ರಂಜಿ ಟ್ರೋಫಿ ಫಸ್ಟ್ ಸೀಸನ್ನಲ್ಲೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರಿಂದ ಆ್ಯಂಡ್ ಅವರ ಲೆಗ್ ಸ್ಪಿನ್ ಸ್ಟೈಲು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಬ್ಯಾಟ್ಸ್ಮನ್ಗೂ ತುಂಬ ಕಷ್ಟ ಆಗೋದು ಆಡೋಕ್ಕೆ. ಸೊ ಅದರಿಂದ ಅವರು ತುಂಬಾ ಸಕ್ಸಸ್ಫುಲ್ ಆದರು. ಇನಿಷಿಯಲಿನೇ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದರಿಂದ ಕರ್ನಾಟಕ ತಂಡಕ್ಕೆ ಇಂಡಿಯನ್ ಟೀಮ್ಗೆ ಆಡಲು ಅವ್ರಿಗೆ ಅವಕಾಶ ಸಿಕ್ತು. 1990 ಏಪ್ರಿಲ್ 25ರಂದು ಶಾರ್ಜಾದಲ್ಲಿ ನಡೆದ ಏಷ್ಯಾ ಕಪ್ನಲ್ಲಿ ಶ್ರೀಲಂಕಾ ವಿರುದ್ಧ ಆಡುವ ಮೂಲಕ ಅನಿಲ್ ಕುಂಬ್ಳೆ ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಅದೇ ವರ್ಷ ಇಂಗ್ಲೆಂಡ್ ಪ್ರವಾಸಕ್ಕೆ ಆಯ್ಕೆಯಾದ ಕುಂಬ್ಳೆ ಟೆಸ್ಟ್ ಕ್ರಿಕೆಟ್ಗೂ ಕಾಲಿಟ್ಟರು. ತಮ್ಮ ಮೊದಲ 10 ಟೆಸ್ಟ್ ಪಂದ್ಯಗಳಲ್ಲಿ 50 ವಿಕೆಟ್ ಉರುಳಿಸಿದ್ದ ಕುಂಬ್ಳೆ ದಾಖಲೆ ಬರೆದಿದ್ದರು. ಆದರೆ ಇತ್ತೀಚೆಗೆ ಮತ್ತೋರ್ವ ಸ್ಪಿನ್ನರ್ ಅಶ್ವಿನ್ 9 ಟೆಸ್ಟ್ಗಳಲ್ಲಿ 50 ವಿಕೆಟ್ ಪಡೆದು ಕುಂಬ್ಳೆ ದಾಖಲೆ ಮುರಿದಿದ್ದಾರೆ.
1993ರಲ್ಲಿ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಹೀರೋ ಕಪ್ ಫೈನಲ್ನಲ್ಲಿ ಕೇವಲ 12 ರನ್ ನೀಡಿ 6 ವಿಕೆಟ್ ಕಬಳಿಸಿದ ಕುಂಬ್ಳೆ ಭಾರತದ ಮಟ್ಟಿಗೆ ದಾಖಲೆ ಸೃಷ್ಟಿಸಿದ್ದರು. But finally he made his mind up and Carl Hooper has gone. 1999ರ ಫೆಬ್ರವರಿ 7ರಂದು ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ 74 ರನ್ ನೀಡಿ ಇನ್ನಿಂಗ್ಸ್ನ ಎಲ್ಲಾ 10 ವಿಕೆಟ್ಗಳನ್ನು ಕಬಳಿಸಿದ ಕುಂಬ್ಳೆ ದಾಖಲೆ ಸರಿಗಟ್ಟಿದರು. A loose shot again by Zaman. Wickets in a test match innings. That's it. That bad. Anil Kumble has become the first Indian bowler to capture 10 wickets in an innings. India have won the match. They have leveled the series. The first bowler in the history of Indian Test cricket. ತುಂಬ ಮ್ಯಾಚ್ಗಳಲ್ಲಿ ಅವರು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈಗ ನಾವು ಆವಾಗವಾಗ ಟಿ ವಿಯಲ್ಲಿ ನೋಡೋದು ಏನಂದ್ರೂ ಅವರು ಆ ಜಾ ಫ್ರ್ಯಾಕ್ಚರ್ ಇಟ್ಕೊಂಡು ಒಂದು ಮ್ಯಾಚ್ ಇದು ಭಾರತ ಪರವಾಗಿ ಆಡಿದ್ರು. ಅವರು ಜಾ ಫ್ರ್ಯಾಕ್ಚರ್ ಇಟ್ಕೊಂಡು ನಾವು ಮನೇಲಿ ಮಲ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಅವ್ರು ಗ್ರೌಂಡಲ್ಲಿ ಬಂದು ಬೌಲಿಂಗ್ ಮಾಡಿದರು. ಅದೊಂದು ಮರೆಯಲಾರ್ದಂಥ ಒಂದು ಪರ್ಫಾರ್ಮೆನ್ಸ್. ಹಾಗೂ 10 ವಿಕೆಟ್ಸ್ ಅಗೇನ್ಸ್ಟ್ ಪಾಕಿಸ್ತಾನ್. 10 ವಿಕೆಟ್ಸ್ ಈವನ್ ಇನ್ನು ಲೀಗ್ ಮ್ಯಾಚ್ ತಗೊಳ್ಳೋಕ್ಕೂ ನನ್ನ ಕೆರಿಯರ್ನಲ್ಲಿ ಅಂತೂ ನನಗಾಗಲಿಲ್ಲ. ಬಟ್ ಟೆಸ್ಟ್ ಮ್ಯಾಚಲ್ಲಿ 10 ವಿಕೆಟ್ಸ್ ತೊಗೊಳ್ಬೇಕಂದ್ರೆ ಇಟ್ಸ್ ಅನ್ಬಿಲೀವಬಲ್ ಥಿಂಗ್ ಆ್ಯಂಡ್ ಅದನ್ನು ಯಾರು ಬ್ರೇಕ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಈ ಥರ ಸಾಕಷ್ಟು ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ. 1956ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ನ ಜಿಮ್ ಲೇಕರ್ ಮಾತ್ರ ಇಂತಹದ್ದೊಂದು ಅದ್ಭುತ ಸಾಧನೆ ಮಾಡಿದ್ದರು. ಕುಂಬ್ಳೆ ಮಾಡಿದ ಈ ಸಾಧನೆಯನ್ನು ಸಾರ್ವಕಾಲಿಕ 2ನೇ ಅತ್ಯುತ್ತಮ ಸಾಧನೆ ಎಂದು ವಿಸ್ಡನ್ ಬಣ್ಣಿಸಿದೆ. ಕುಂಬ್ಳೆ ಅವರ ಈ ಸಾಧನೆ ಬಗ್ಗೆ ಹಲವಾರು ಉಪಕಥೆಗಳು ಇವೆ. ಆ ಇನ್ನಿಂಗ್ಸ್ನಲ್ಲಿ ಕುಂಬ್ಳೆಗೆ 9ನೇ ವಿಕೆಟ್ ಬಿದ್ದ ನಂತರ ಮತ್ತೊಂದು ತುದಿಯಲ್ಲಿ ಬೌಲ್ ಮಾಡುತ್ತಿದ್ದ ಜಾವಗಲ್ ಶ್ರೀನಾಥ್ ಚೆಂಡನ್ನು ಬ್ಯಾಟ್ಸ್ಮನ್ಗೆ ಸಿಗದಂತೆ ಆಫ್ ಸ್ಟಂಪ್ನಿಂದ ಆಚೆಗೆ ಹಾಕಲು ಆರಂಭಿಸಿದರಂತೆ. ಆ ವೇಳೆ ತಮ್ಮ ಬೌಲಿಂಗ್ನಲ್ಲಿ ಬ್ಯಾಟ್ಸ್ಮನ್ ಕೊಟ್ಟ ಕ್ಯಾಚ್ ಅನ್ನು ಫೀಲ್ಡರ್ ಸದಗೋಪನ್ ರಮೇಶ್ ಹಿಡಿಯಲು ಪ್ರಯತ್ನಿಸಿದ ನಂತರ ಶ್ರೀನಾಥ್ ರಮೇಶ್ ಬಳಿ ಹೋಗಿ ಅಂತ ಯಾವುದೇ ಪ್ರಯತ್ನ ಮಾಡಬಾರದೆಂದು ಎಚ್ಚರಿಕೆ ನೀಡಿದ್ದರಂತೆ. ನೋಡಿ, ಗೆಳೆಯನ ಸಾಧನೆ ಪರಿಪೂರ್ಣವಾಗಲಿ ಎಂದು ಎಂತಹ ನಿಸ್ವಾರ್ಥ ಭಾವನೆ ತೋರಿಸಿದ್ದಾರೆ ನಮ್ಮ ಶ್ರೀನಾಥ್. ಕುಂಬ್ಳೆ ಅವರ ಈ ಸಾಧನೆ ನಂತರ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯ ಒಂದು ವೃತ್ತಕ್ಕೆ ಅನಿಲ್ ಕುಂಬ್ಳೆ ವೃತ್ತ ಎಂದು ಹೆಸರಿಟ್ಟು ಕುಂಬ್ಳೆ ಅವರನ್ನು ಗೌರವಿಸಲಾಯಿತು. 2007ರಲ್ಲಿ ತಮ್ಮ 118ನೇ ಟೆಸ್ಟ್ ಪಂದ್ಯದಲ್ಲಿ ಕುಂಬ್ಳೆ ತಮ್ಮ ಟೆಸ್ಟ್ ಜೀವನದ ಏಕಮೇವ ಶತಕ ದಾಖಲಿಸಿದರು. 2002ರ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಬ್ಯಾಟಿಂಗ್ ವೇಳೆ ಮೆರ್ವಿನ್ ಧಿಲಾನ್ ಬೌನ್ಸರ್ನಿಂದ ದವಡೆಗೆ ಪೆಟ್ಟು ತಿಂದು ಗಾಯಗೊಂಡಿದ್ದ ಕುಂಬ್ಳೆ ಆ ನಂತರವೂ 20 ನಿಮಿಷಗಳ ಕಾಲ ಬ್ಯಾಟ್ ಮಾಡಿದ್ದರು. ಇಷ್ಟೇ ಆಗಿದ್ದರೆ ಹೋಗಲಿ ಬಿಡಿ ಅನ್ನಬಹುದಿತ್ತೇನೋ. ಆದರೆ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ವೇಳೆ ಮುಖಕ್ಕೆ ಬ್ಯಾಂಡೇಜ್ ಕಟ್ಟಿಕೊಂಡೇ ಮೈದಾನಕ್ಕೆ ಇಳಿದ ಕುಂಬ್ಳೆ 14 ಓವರ್ ಬೌಲಿಂಗ್ ಮಾಡಿ ಅಪ್ರತಿಮ ಬ್ಯಾಟ್ಸ್ಮನ್ ಬ್ರಯಾನ್ ಲಾರಾ ವಿಕೆಟ್ ಕಿತ್ತಿದ್ದರು. ಯಾವುದೇ ಕ್ರೀಡೆಯಲ್ಲಿ ಇಂತಹ ಬದ್ಧತೆ ಇರುವ ಆಟಗಾರರು ಅಪರೂಪದಲ್ಲಿ ಅಪರೂಪ ಎಂದೇ ಹೇಳಬೇಕು. ತಮ್ಮ ತಂಡದ ಜೊತೆಗೆ ಕೋಟ್ಯಂತರ ಜನರ ಭಾವನೆಗಳ ಪ್ರತೀಕವಾಗಿ ಎದ್ದು ನಿಂತಿದ್ದ ಅನಿಲ್ ಕುಂಬ್ಳೆ ಇಡೀ ದೇಶಕ್ಕೆ ಪ್ರೇರಣೆ ಮತ್ತು ಮಾದರಿಯಾಗಿದ್ದರು. One final question, because you might need to go back and do some work on him for leg before. Next ball just took off. ಇದಕ್ಕಿಂತ ಹಿಂದೆ 1996ರಲ್ಲಿ ಇದೇ ಶ್ರೀನಾಥ್ ಕುಂಬ್ಳೆ ಜೋಡಿ ಟೈಟನ್ ಕಪ್ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಪಂದ್ಯದಲ್ಲಿ 9ನೇ ವಿಕೆಟ್ಗೆ 52 ರನ್ ಪೇರಿಸಿ ಭಾರತಕ್ಕೆ ರೋಚಕ ಜಯ ತಂದಿದ್ದನ್ನು ಯಾರು ತಾನೇ ಮರೆಯಲು ಸಾಧ್ಯ. ರಾಹುಲ್ ದ್ರಾವಿಡ್ ಭಾರತ ತಂಡದ ನಾಯಕತ್ವ ತ್ಯಜಿಸಿದ ಬಳಿಕ 2007ರ ನವೆಂಬರ್ನಲ್ಲಿ ಕುಂಬ್ಳೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆದರು.
2008ರಲ್ಲಿ ಆಸ್ಟ್ರೇಲಿಯಾ ಪ್ರವಾಸದ ವೇಳೆ ಹರ್ಭಜನ್ ಸಿಂಗ್ ಮತ್ತು ಆಂಡ್ರೂ ಸ್ಯಾಮ್ಯುನ್ಸ್ ನಡುವಿನ ಬೈದಾಟ ಮಂಕಿ ಗೇಟ್ ಪ್ರಕರಣ ಎಂದೇ ಹೆಸರಾಗಿತ್ತು. ಆ ಸಂದರ್ಭದಲ್ಲೂ ನಾಯಕನಾಗಿ ಉತ್ತಮ ವರ್ತನೆಯಿಂದ ಪ್ರಕರಣ ತೀರಾ ದೊಡ್ಡದಾಗಿ ಬೆಳೆಯುವುದನ್ನು ತಪ್ಪಿಸಿದ್ದರು. ಇಲ್ಲವಾಗಿದ್ದಲ್ಲಿ ಅದು ಭಾರತ ಹಾಗೂ ಆಸ್ಟ್ರೇಲಿಯಾ ಕ್ರಿಕೆಟ್ ಬಾಂಧವ್ಯವನ್ನೇ ಹಾಳು ಮಾಡಿಬಿಡುತ್ತಿತ್ತೇನೋ. 2008ರ ನವೆಂಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನವದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ನಡೆದ 3ನೇ ಟೆಸ್ಟ್ ಬಳಿಕ ಕುಂಬ್ಳೆ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದರು. ಅದಕ್ಕಿಂತ ಹಿಂದೆ 2007ರಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ನಡೆದ ವಿಶ್ವಕಪ್ ಪಂದ್ಯಾವಳಿ ಬಳಿಕ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ್ದರು. ಟೆಸ್ಟ್ ಕ್ರಿಕೆಟ್ನಲ್ಲಿ 800 ವಿಕೆಟ್ ಪಡೆದಿರುವ ಮುತ್ತಯ್ಯ ಮುರಳೀಧರನ್ ಮತ್ತು 708 ವಿಕೆಟ್ ಪಡೆದಿರುವ ಶೇನ್ ವಾರ್ನ್ ನಂತರ 619 ವಿಕೆಟ್ ಪಡೆದಿರುವ ಅನಿಲ್ ಕುಂಬ್ಳೆ 3ನೇ ಸ್ಥಾನದಲ್ಲಿದ್ದಾರೆ. ಅವರು ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲೇ ಬಂದರು. ಲೆಗ್ ಸ್ಪಿನ್ನರ್ಸ್ ಯೂಶಲಿ ಶೇನ್ ವಾರ್ನ್, ಆ ಥರ ಬಾಲು ಗುಪ್ತೆ, ಸುಭಾಷ್ ಗುಪ್ತೆ, ಈ ಥರ ಹೆಸರುಗಳು ಕೇಳಿದ್ವಿ. ಅನಿಲ್ ವಾಸ್ ಕ್ವೈಟ್ ಟಾಲ್ ಫಾರ್ ಅ ಸ್ಪಿನ್ನರ್. ಅಂದರೆ ಯೂಸ್ 6 ಫೀಟ್ ಪ್ಲಸ್. ಯೂಶಲಿ ಸ್ಪಿನ್ನರ್ಸ್ಗೆ ಬಿಕಾಸ್ ಟು ಗೆಟ್ ದಟ್ ಲೂಪ್ ಅದೊಂದು ಭ್ರಮೆ ಇತ್ತು ತಲೆಯಲ್ಲಿ, ದಟ್ ಸ್ಪಿನ್ನರ್ಸ್ ಉದ್ದ ಇರಬಾರ್ದು ಅಂತ. ಅದೀಗ ಡಿಸ್ಪ್ರೂವ್ ಆಗಿದೆ. ಬಟ್ ಫೈನಲಿ ಟಿಲ್ ದ ಎಂಡ್ ಆಫ್ ಹಿಸ್ ಕ್ರಿಕೆಟ್ ಕರಿಯರ್ ದಟ್ ವಾಸ್ ಹಿಸ್ ಸ್ಟ್ರೆಂತ್. ಇದರ ಜೊತೆಗೆ ಏಕದಿನ ಪಂದ್ಯಗಳಲ್ಲಿ 337 ವಿಕೆಟ್ ಪಡೆದಿರುವ ಕುಂಬ್ಳೆ ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳೆರಡರಲ್ಲೂ ಅತಿ ಹೆಚ್ಚು ವಿಕೆಟ್ ಗಳಿಸಿರುವ ಭಾರತೀಯ ಆಟಗಾರನೆಂಬ ಹೆಗ್ಗಳಿಕೆ ಪಡೆದಿದ್ದಾರೆ. ಆಸ್ ಅ ಬೌಲರ್ ಮೇನ್ ಬ್ಯಾಟ್ಸ್ಮನ್ನ ನಾನು ವಿಕೆಟ್ ತಗೋಬೇಕು, ಟೀಮಿಗೆ ಒಳ್ಳೇದಾಗಬೇಕು ಅಂತಾನೆ ಅವರ ದೃಷ್ಟಿಯಿಂದನೇ ಆಡೋರು. ಇದೇ ಕೊನೆ ಮ್ಯಾಚು, ನೆಕ್ಸ್ಟ್ ಮ್ಯಾಚ್ ಇದೇ ನೋಡ್ಕೊಳ್ಳೋಣ ಅನ್ನೋದು ಒಂದು ದೃಷ್ಟಿ ಇರಲಿಲ್ಲ ಅವ್ರಿಗೆ. ಅವ್ರಿಗೆ ಯಾವಾಗ ಮ್ಯಾಚ್ ಆಡ್ತಿರ್ತಾರೋ ಅದೇ ನಂದು ಮ್ಯಾಚ್ ಈಗಲೇ ಪರ್ಫಾರ್ಮ್ ಮಾಡಬೇಕು ಅನ್ನೋದೊಂದು. ಸೊ ಅದರಿಂದ ಅವ್ರಿಗೆ ಪೆಟ್ಟು ಬಿದ್ದಿತ್ತು. ಆದರೂ ಕೂಡ ತಂಡಕ್ಕೆ ಮೇನ್ ವಿಕೆಟ್ ಬೇಕಾಗಿತ್ತು. ಬ್ರಯನ್ ಲಾರಾ ಮೇನ್ ಬ್ಯಾಟ್ಸ್ಮನ್ ವೆಸ್ಟ್ ಇಂಡೀಸ್ಗೆ. ಅವ್ರನ್ನ ನಾನು ವಿಕೆಟ್ ತೊಗೊಳ್ಳೇಬೇಕು ಅಂತ ಒಂದು ಫೋಕಸ್ಸು, ಡಿಟರ್ಮಿನೇಷನ್ ಇರೋದ್ರಿಂದ ಹಿ ಪುಟ್ ಟೀಮ್ ಫಸ್ಟ್. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ IPL ಪಂದ್ಯಾವಳಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರನಾಗಿ ಮತ್ತು ನಾಯಕನಾಗಿ ತಂಡಕ್ಕೆ ಕಾಣಿಕೆ ನೀಡಿದರು. 2011ರಲ್ಲಿ RCB ತಂಡದ ಮೆಂಟರ್ ಆದ ಕುಂಬ್ಳೆ 2013ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಗುರುವಾಗಿ ತರಬೇತಿ ನೀಡಿದ್ದಾರೆ. ಕುಂಬ್ಳೆ ಓರ್ವ ಲೆಗ್ ಸ್ಪಿನ್ನರ್ ಆಗಿ ಶೇನ್ ವಾರ್ನ್ ಅಥವಾ ಮುತ್ತಯ್ಯ ಮುರಳೀಧರನ್ರಂತೆ ಅದ್ಭುತವಾದ ರೀತಿಯಲ್ಲಿ ಚೆಂಡನ್ನೇನು ತಿರುಗಿಸುತ್ತಿರಲಿಲ್ಲ. ಆದರೆ ಚೆಂಡಿನ ಗತಿ ಮತ್ತು ನಿಖರತೆಯನ್ನೇ ತಮ್ಮ ಅಸ್ತ್ರವಾಗಿಸಿಕೊಂಡಿದ್ದರು. ಚೆಂಡನ್ನು ಪುಟಿದೇಳಿಸುವ ರೀತಿ ಮತ್ತು ವೈವಿಧ್ಯತೆಯಿಂದಲೇ ಬ್ಯಾಟುಗಾರರನ್ನು ಕಂಗೆಡಿಸುತ್ತಿದ್ದರು. ಈ ರೀತಿಯ ಚೆಂಡೆಸೆತ ಹಾಗೂ ತಮ್ಮ ದೊಡ್ಡ ಪಾದಗಳ ಕಾರಣಕ್ಕಾಗಿಯೇ ಜಂಬೋ ಎಂದು ಹೆಸರಾಗಿದ್ದರು. Disappointment for this great crowd. They've come to see Lara versus some of the best spinners in 1995ರಲ್ಲಿ ಅರ್ಜುನ ಪ್ರಶಸ್ತಿ ಪಡೆದ ಅನಿಲ್ ಕುಂಬ್ಳೆ 1996ರಲ್ಲಿ ವಿಸ್ಡನ್ ಕ್ರಿಕೆಟರ್ ಆಫ್ ದಿ ಇಯರ್ ಆಗಿ ಆಯ್ಕೆಯಾಗಿದ್ದರು. 2005ರಲ್ಲಿ ಪದ್ಮಶ್ರೀ ಪುರಸ್ಕಾರ ಪಡೆದ ಕುಂಬ್ಳೆ 2015ರ ಫೆಬ್ರವರಿಯಲ್ಲಿ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದರು. ಕುಂಬ್ಳೆ ಅವರನ್ನು 2012ರಲ್ಲಿ ICCಯ ಕ್ರಿಕೆಟ್ ಸಮಿತಿ ಚೇರ್ಮನ್ ಆಗಿ ನೇಮಕ ಮಾಡಲಾಗಿತ್ತು. ಕುಂಬ್ಳೆ ಒಬ್ಬ ಪಕ್ಕಾ ಜೆಂಟ್ಲ್ಮನ್ ಆಗಿದ್ದರೂ ಕೂಡ ಇವರನ್ನು ವಿವಾದಗಳು ಬಿಟ್ಟಿಲ್ಲ. ಅನಿಲ್ ಕುಂಬ್ಳೆ ಓರ್ವ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದಾಗ ಸ್ಯಾಂಡಲ್ವುಡ್ ಹೀರೋಯಿನ್ ಆಗಿ ಮಿಂಚುತ್ತಿದ್ದ ಸುಧಾ ರಾಣಿಯನ್ನು ಮದುವೆಯಾಗುತ್ತಾರೆ ಎಂಬ ವದಂತಿಗಳಿದ್ದವು. ಆದರೆ ಆ ಸಂದರ್ಭದಲ್ಲಿ ಇವರಿಬ್ಬರು ಆ ವದಂತಿಗಳನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿರಲಿಲ್ಲ. ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಅನಿಲ್ ಕುಂಬ್ಳೆ ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧಿಸುತ್ತಾರೆ ಎಂಬ ಮಾತುಗಳು ಕೇಳಿಬಂದಿದ್ದವು. 2010ರಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆಯಲ್ಲಿ ಕುಂಬ್ಳೆ ಅಧ್ಯಕ್ಷರಾಗಿ ಮತ್ತು ಶ್ರೀನಾಥ್ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು. ಆದರೆ ಇವರಿಬ್ಬರೂ ತಾವು ಕ್ರಿಕೆಟ್ ಮೈದಾನದಲ್ಲಿ ತೋರಿದ ಚಾತುರ್ಯ, ಸಾಮರ್ಥ್ಯ ಮತ್ತು ನಾಯಕತ್ವದ ಗುಣಗಳನ್ನು ಆಡಳಿತಗಾರರಾಗಿ ತೋರಲು ಸಾಧ್ಯವಾಗಲಿಲ್ಲ ಅನ್ನುವುದು ಮಾತ್ರ ಕಹಿ ಸತ್ಯ.